ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋವಿ. ಹೌದು, ನನ್ನ ಫೇಸ್ ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಇವಾಗ ಟೈಮ್ ಬಂದು 8:50 ಆ್ಯಂಡ್ ನಾನು ಈಗ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇತ್ತು ಆಫೀಸ್ ಆದಮೇಲೆ, ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆ್ಯಂಡ್ ಈಗ ನಾನು ಮನೆಗೆ ಬಂದಿದ್ದೀನಿ. ತುಂಬಾ ಹೊಟ್ಟೆ ಹಸಿತಾ ಇದೆ. ಏನಾಗುತ್ತೆ ಅದನ್ನು ತಿಂದು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನೋ, ಡಯಟ್ನ ಸ್ಕಿಪ್ ಮಾಡಬಾರ್ದು ಅಂತ ಹೇಳಿ ನಾನು ಒಂದು ರೆಸಿಪಿನ ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಅದನ್ನು ಅವಕ್ಯಾಡೋ, ಬೆಣ್ಣೆಹಣ್ಣು ಅಂತಾರೆ ಕನ್ನಡದಲ್ಲಿ, ಬಟರ್ ಫ್ರೂಟ್, ಇದನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಆ್ಯಂಡ್ ಇದರಲ್ಲಿನೂ ನಾನು 100% ವೀಟ್ ಪಾಸ್ತಾನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ನಾನು ನಿಮಗೆ ಕಂಪ್ಲೀಟ್ ರೆಸಿಪಿನ ತೋರಿಸ್ಕೊಡ್ತೀನಿ. ಸೊ ದಟ್ ನಿಮಗೂ ಯೂಸ್ ಆಗುತ್ತೆ, ನಿಮಗೂ ಯಾರಾದರೂ ಡಯಟ್ ಮಾಡ್ತಾಯಿದ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿ ಈ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಕೆಲವು ಜನ ಕೇಳಿದ್ರು, ಈ ಚಾರು ಅನ್ನೋ ನೇಮ್ನ ನಾವು ತುಂಬ ಕಡೆ ಕೇಳಿದ್ದೀವಿ. ತುಂಬ ಕಡೆ ಎಲ್ಲ ಆ್ಯಕ್ಚುಲಿ ಆ ನೇಮ್ ಅನ್ನೋದು ಇದೆ. ಯಾಕಂದರೆ ಚಾರುಲತಾ, ಚಾರು, ಚಾರ್ವಿಕಾ, ಈ ಥರ ಎಲ್ಲ ನೇಮ್ಸ್ ನಾವು ಕೇಳಿದ್ದೀವಿ. ಈ ಪ್ರಲೋವಿ ಅಂದರೆ ಏನು ಅಂತ ಕೆಲವು ಜನ ಕೇಳಿದ್ರು. ಪ್ರಲೋವಿ ಅಂದರೆ ಏನು ಮ್ಯಾಜಿಕ್ ಅಲ್ಲ, ಅಥವಾ ಯಾವುದೇ ಸರ್ನೇಮ್ ಅಲ್ಲ, ಅಥವಾ ಏನೊಂದು ಅಲ್ಲ. ಪ್ರಲೋವಿ ಅಂದರೆ ಸಿಂಪಲ್, ಇದು ನನ್ನ ಒಂದು ಫ್ಯಾಮಿಲಿ ಹೆಸರು. ನನ್ನ ಫ್ಯಾಮಿಲಿಯಲ್ಲಿ ಇರೋವಂಥದ್ದು 4 ಮೆಂಬರ್ಸ್. ನಾನು, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ನನ್ನ ತಮ್ಮ. ನನ್ನ ತಮ್ಮನ ನೇಮ್ ಬಂದು ಪ್ರಜ್ವಲ್, ಆ್ಯಂಡ್ ನಮ್ಮ ಡ್ಯಾಡಿ ನೇಮ್ ಬಂದು ಲೋಕೇಶ್, ನಮ್ಮ ಮಮ್ಮಿ ನೇಮ್ ಬಂದು ವಿನುತಾ. ಪ್ರಜ್ವಲಿಂದ ಪ್ರಾ, ಲೋಕೇಶಿಂದ ಲೋ, ಆ್ಯಂಡ್ ವಿನುತಾಯಿಂದ ವಿ, ಪ್ರಲೋವಿ. ಆ್ಯಕ್ಚುಲಿ ಈ ನೇಮ್ ಒಂಥರ ಗರ್ಲ್ ಬೇಬೀಸ್ಗೆ ಆರಾಮಾಗಿ ನೇಮ್ನ ಇಡ್ಬೋದು ಪ್ರಲೋವಿ ಅಂತ. ಚೆನ್ನಾಗಿ ಕೂಡ ಇದೆ, ಒಂಥರ ಕ್ಯೂಟಾಗಿ ಫೀಲ್ ಆಗುತ್ತೆ. ಸೊ ನಾನು ಅದನ್ನು ನನ್ನ ನೇಮ್ ಜೊತೆಗೆ ಆ್ಯಡ್ ಮಾಡಿಕೊಂಡೆ. ಅದೊಂಥರ ಚಾರು ಪ್ರಲೋವಿ, ಸೆಲ್ಫ್ ಮೇಡ್ ನೇಮ್ ಅಂತಾರಲ್ಲ, ಆ ಥರ ಚಾರು ಪ್ರಲೋವಿ ಅಂತ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಅದು ನಿಮಗೆ ಪ್ರೊನೌನ್ಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಎನಿವೇ, ಬಟ್ ಅದೊಂಥರ ಚೆನ್ನಾಗಿದೆ ನೇಮು. ಆ್ಯಂಡ್ ನಿಮಗೂ ಕೂಡ ಅಭ್ಯಾಸ ಆಗೋಗುತ್ತೆ. ನಾನು ಚಾರು ಪ್ರಲೋವಿ, ನಿಮ್ಮ ಪ್ರೀತಿಯ ಚಾರು ಪ್ರಲೋವಿ ಅಂದಾಗ ನೀವು ಕೇಳಿ ನೋಡಿ ನನ್ನ ವಿಡಿಯೋನ ನಿಮಗೂ ಅಭ್ಯಾಸ ಆಗೋಗುತ್ತೆ. ಮತ್ತು ಬನ್ನಿ ಬೇಗ ಫ್ರೆಶ್ ಅಪ್ ಆಗಿ ಬೇಗ ಈ ಒಂದು ಸ್ಪೆಷಲ್ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಮನೆಗೆ ಬಂದ ತಕ್ಷಣ ಫೇಸ್ ವಾಶ್ ಮಾಡೋಕ್ಕೂ ಮುಂಚೆನೇ ಚೆನ್ನಾಗಿ ಕೈಗಳನ್ನ ಹ್ಯಾಂಡ್ ವಾಶ್ ಹಾಕಿ ವಾಶ್ ಮಾಡ್ಕೊತೀನಿ. ಆಗಬೇಕು, ಏನೇನೋ ಟಚ್ ಮಾಡಿರ್ತೀವಿ, ಅಲ್ಲಿಂದ ಎಷ್ಟು ಏನು ಕ್ರಿಮಿ ಕೀಟಾಣುಗಳು ಅದೆಲ್ಲ ನಮ್ಮ ಮುಖಕ್ಕೆ ಹೋಗಿ ಕಣ್ಣೆಲ್ಲ ಟಚ್ ಮಾಡ್ಕೊತಿರ್ತೀವಿ. ಸೊ ಚೆನ್ನಾಗಿ ಫಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ದೆನ್ ಏನಿರುತ್ತೆ ನಿಮ್ಮ ಒಂದು ರೂಟೀನ್, ಅದನ್ನು ಫಾಲೋ ಮಾಡಿ. ನಂದೇನು ರೂಟೀನ್ ಅಂತ ಹೇಳಿದ್ರೆ, ಹ್ಯಾಂಡ್ ವಾಶ್ ಆದ ತಕ್ಷಣ ಒಂದು ಕಾಟನ್ ಪ್ಯಾಡಿಗೆ ಈ ಕ್ಲೆನ್ಸಿಂಗ್ ವಾಟರ್ನ ಹಾಕಿ ಫುಲ್ ಫೇಸ್ ವೈಪ್ ಮಾಡ್ತೀನಿ. ಫೇಸ್ ಕ್ಲೀನ್ ಆಗುತ್ತೆ ಆ್ಯಂಡ್ ಡಬಲ್ ಕ್ಲೆನ್ಸ್ ಆಗುತ್ತೆ. ಇದನ್ನು ನಾವು ಯೂಸ್ ಮಾಡಿ ಮತ್ತೆ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಡಬಲ್ ಕ್ಲೆನ್ಸ್ ಆಗುತ್ತೆ ಗೈಸ್. ಅಷ್ಟೇ. ನನ್ನ ಫೇಸ್ ಏನು ಅಷ್ಟೊಂದು ನಾನು ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿಲ್ಲ. ನೀವೇ ನೋಡ್ಬೋದು ಎಷ್ಟು ಪಿಂಪಲ್ಸ್ ಇದೆ, ಎಷ್ಟು ಮಾರ್ಕ್ಸ್ ಇದೆ ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಫೇಸ್ನ ವೈಪ್ ಮಾಡ್ಕೊಬೇಕು. ಕೆಲವು ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ರಿಲೇಟಿವ್ಸು ಎಲ್ಲರೂ ನಗ್ತಾ ಇದ್ದಾರಂತೆ. ಯಾರಿಗೋಸ್ಕರ ಅವಳು ಬ್ಲಾಗ್ ಮಾಡ್ತಾಳೆ, ಅವಳು ಏನು ತಿಂದರೆ ಬೇರೆಯವರು ನೋಡೋರಿಗೆ ಏನು, ಆ ಥರ ಎಲ್ಲ ಕಮೆಂಟ್ಸ್ ಪಾಸ್ ಆಗ್ತಿದ್ಯಂತೆ. ಎನಿವೆ, ಐ ಡೋಂಟ್ ಫಕಿಂಗ್ ಕೇರ್. ನೋಡಿ, ಫುಲ್ ಡಿಫ್ರೆಂಟ್. ಆ್ಯಂಡ್ ನನ್ನ ಫೇಸ್ ಈ ಥರ ಕಾಣಿಸಿದೆ ಗೈಸ್. ಲಿಪ್ಸ್ಟಿಕ್ ರಿಮೂವ್ ಮಾಡ್ತು ಅಂತ ಹೇಳಿದ್ರೆ ಯಾಕೋ ಈ ಮಾರ್ಕ್ಸೇ ಹೋಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 1 ಮಂತ್ ಆಯಿತು ಪಿಂಪಲ್ ಬಂದು. ಓಕೆ, ಫಸ್ಟ್ ಸ್ಟೆಪ್ ಡನ್. ನಾನು ಯೂಸ್ ಮಾಡೋದು ಡಾಟ್ ಆ್ಯಂಡ್ ಕೀ ಅವ್ರದ್ದು ಫೇಸ್ ವಾಶ್. ಸ್ವಲ್ಪ ತಗೊಂಡು
ಚೆನ್ನಾಗಿ ಫೋಮ್ ಬರೆಸ್ಬೇಕು. ನನಗೆ ಇನ್ನೂ ನಾನು ಬಿಗಿನರ್ ಆಗಿರೋದ್ರಿಂದ ಕ್ಯಾಮ್ರಾನ ನಾನು ಈ ಕಡೆ ನೋಡ್ಬೇಕು, ಈ ಸ್ಕ್ರೀನ್ ನೋಡ್ಬೇಕು ಅನ್ನೋದೇ ನನಗೆ ಸಮ್ಟೈಮ್ಸ್ ಈ ಕಡೆ ಸ್ಕ್ರೀನ್ ನೋಡ್ಕೊಂಡು ಮಾತಾಡ್ತಿರ್ತೀನಿ. ಆವಾಗ ನೆನಪಾಗುತ್ತೆ, ಓ ನಾನು ಕ್ಯಾಮ್ರಾ ನೋಡ್ಬೇಕಂತ. ಅದು ಅಭ್ಯಾಸ ಆಗೋವರೆಗೂ ಕಷ್ಟ. ಆ್ಯಂಡ್ ನಂತರ ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಈ ಥರ ವ್ಲಾಗ್ ಮಾಡ್ತಿರ್ತಾರೋ ಸೆಲ್ಫಿ ಕ್ಯಾಮ್ರಾದಲ್ಲಿ, ನಾನು ಆದಷ್ಟು ಬೇಗ ಬ್ಯಾಕ್ ಕ್ಯಾಮ್ರಾಗೆ ಶಿಫ್ಟ್ ಆಗ್ತೀನಿ. ಯಾಕೆ ಅಂದರೆ ನಾನು ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತೀನಿ. ಆ್ಯಂಡ್ ಇವತ್ತು ನಾನು ನನ್ನ ಫೇಸು ಡ್ರೈ ಸ್ಕಿನ್ನ, ಆಯಿಲ್ ಸ್ಕಿನ್ನ, ಇಲ್ಲ ಕಾಂಬಿನೇಷನ್ ಸ್ಕಿನ್ ಅನ್ನೋದನ್ನು ಚೆಕ್ ಮಾಡಬೇಕು. ಫಸ್ಟು ಹೇಗೆ ಚೆಕ್ ಮಾಡೋದಂತ ಹೇಳಿದ್ರೆ, ನೀಟಾಗಿ ಫೇಸ್ ವಾಶ್ ಮಾಡಿಬಿಡ್ಬೇಕು. 1 or 2 hour ಫೇಸ್ನ ಬಿಟ್ಬಿಡ್ಬೇಕು. ಹಾಗೇನೆ ಏನೂ ಹಚ್ಚಬಾರ್ದು, ಎಂಥ ಮಾಯ್ಶ್ಚರೈಸರ್ ಏನೂ ಹಚ್ಚಬಾರ್ದು. ಸೊ ದ್ಯಾಟ್ ನಿಮಗೆ ಗೊತ್ತಾಗುತ್ತೆ. ತುಂಬ ಇರಿಟೇಷನ್ ಮತ್ತು ಟೈಟ್ ಅಂತ ಅನಿಸಿದ್ರೆ ಸ್ಕಿನ್ ಫುಲ್ಲು ಡ್ರೈ ಆಗಿ, ಅದು ಡ್ರೈ ಸ್ಕಿನ್. ಆ್ಯಂಡ್ ಈ ಒಂದು ಪೋರ್ಷನ್ ಮಾತ್ರ ಆಯಿಲ್ ಫೀಲ್ ಆಗಿ ಆ್ಯಂಡ್ ಇದೆಲ್ಲ ಡ್ರೈ ಫೀಲ್ ಆದರೆ ಅದು ಕಾಂಬಿನೇಷನ್ ಸ್ಕಿನ್. ಈವನ್ ಇಫ್ ಆಯಿಲ್ ಇಲ್ಲಿ ಮತ್ತು ಇಲ್ಲಿ ಮೂಗತ್ರ, ಹಣೆ ಹತ್ರ, ಫುಲ್ ಆಲ್ ಓವರ್ ಫೇಸ್ ನಿಮಗೆ ಆಯಿಲ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಯಿಲ್ ಸ್ಕಿನ್. ಆ್ಯಂಡ್ ಫೇಸ್ ವಾಶ್ ಮಾಡಿ 1-2 hour ಬಿಟ್ಟಾದಮೇಲೆ ಫುಲ್ ರೆಡ್ಡಾಗಿ ಆ ಥರ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಬಂದು ಸೆನ್ಸಿಟಿವ್ ಸ್ಕಿನ್. ಆ್ಯಂಡ್ ಫಸ್ಟ್ ಅದನ್ನು ನೀವು ತಿಳ್ಕೊಳ್ಳಿ, ನಿಮ್ಮ ಸ್ಕಿನ್ ಯಾವುದು ಅಂತ. ದೆನ್ ನೀವು ನಿಮಗೆ ಯಾವ ಪ್ರಾಡಕ್ಟ್ ಸೂಟಬಲ್ ಆಗುತ್ತೆ ಆ ಪ್ರಾಡಕ್ಟ್ಗೆ ನೀವು ಸ್ವಿಚ್ ಆಗಿ. ನಾನು ಫಸ್ಟು ಪಾಸ್ತಾನ ಬಾಯ್ಲ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಆ ಒಂದು ಟೈಮಲ್ಲಿ ಇದು ಬೇಗ ಗೈಸ್, ಒಂದು 5 to 10 minutesಲ್ಲಿ ಆಗುವಂತಹ ಒಂದು ರೆಸಿಪಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ, ಪಾಸ್ತಾ ಬಾಯ್ಲ್ ಆಗೋ ಅಷ್ಟು. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು, ಒಂದು 1/2 ಸ್ಪೂನ್ ಇಷ್ಟು. ಆ್ಯಂಡ್ ನಾನಿಲ್ಲಿ 70 ಗ್ರಾಮ್ ಪಾಸ್ತಾನ ತಗೊಂಡಿದ್ದೀನಿ, ವೀಟ್ ಪಾಸ್ತಾ. ಒಂದೇ ಒಂದು ಅವಕ್ಯಾಡೋ, ಚೆನ್ನಾಗಿ ಹಣ್ಣಾಗಿರೋಂತಹ ಅವಕ್ಯಾಡೋನ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಚೆಯಿಂದ ನೋಡೋಕೆ ಅಷ್ಟೇ ಈ ಒಂದು ಫ್ರೂಟ್ ಹಾರ್ಡಾಗಿ ಫೀಲ್ ಆಗುತ್ತೆ, ಬಟ್ ಒಳಗಡೆ ತುಂಬಾ ಸ್ಮೂತಾಗಿರುತ್ತೆ. ಇದು ಈ ಥರ ಕಟ್ ಮಾಡಿಕೊಂಡು ಜಸ್ಟ್ ರೊಟೇಟ್ ಮಾಡ್ಕೊಬೇಕಷ್ಟೇ. ಸೊ ದಟ್ ಈ ಥರ ಬರುತ್ತೆ. ನಾವು ಈ ಒಂದು ಸೀಡ್ನ ತೆಗೆದಾಕ್ಬಿಡ್ಬೇಕು. ಈ ಥರ ನೀಟಾಗಿ ಸ್ವಲ್ಪನೂ ಬಿಡದಿರೋ ಹಾಗೆ ಈ ಥರ ತಗೊಳ್ಳಿ, ಓಕೆನಾ. ಒಂಚೂರು ವೇಸ್ಟ್ ಮಾಡಬೇಡಿ ಗೈಸ್, ಯಾಕಂದರೆ ತುಂಬಾ ಕಾಸ್ಟ್ಲಿ ಈ ಒಂದು ಫ್ರೂಟು. ಬರೀ ಒಂದು ಹಣ್ಣಿಗೆ ಇದು 90 rupees. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಆ್ಯಂಡ್ ಆಮೇಲೆ ಒಂದು ಸತಿ ನೋಡಿ, ನಿಮಗೆ ಟೇಸ್ಟ್ಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ, ಒಂದಿಷ್ಟು. ಆ್ಯಂಡ್ 4 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಉಪ್ಪು ಹಾಕಿದೆ, ಮೆಣಸು ಮತ್ತು ಬೆಳ್ಳುಳ್ಳಿ, ಅವಕ್ಯಾಡೋ. ಆ್ಯಂಡ್ ಇದಕ್ಕೆ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನು ಆಲಿವ್ ಆಯಿಲೆಲ್ಲ ಯೂಸ್ ಮಾಡಲ್ಲ. ಸೊ ಹಾಗೆಯೇ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಎಸ್, ನಮ್ಮ ಕ್ರೀಮ್ ರೆಡಿಯಾಗಿದೆ. ಇದಕ್ಕೆ ಪಾಸ್ತಾನ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಸೊ ಬನ್ನಿ ಹೇಗೆ ಮಿಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ.
ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, ನನ್ನ ಪಾಸ್ತಾ ರೆಡಿ. ಇವಾಗ ಜಸ್ಟ್ ಬ್ಯಾಟಿಂಗ್ ಮಾಡೋದಷ್ಟೇ ಬ್ಯಾಲೆನ್ಸು. ನಾನು ಆಲ್ಮೋಸ್ಟ್ ಅರ್ಧ ಖಾಲಿ ಮಾಡಿದ್ದೀನಿ ಗೈಸ್. ವಿಡಿಯೋ ಎಂಡ್ ಕೊಡಬೇಕು ಅದಕ್ಕೆ ಅಂತ ಅಂದ್ಕೊಂಡು ತಂದು ಇಟ್ಕೊಂಡೆ. ಫಸ್ಟ್ ಅರ್ಧ ತಿನ್ಬಿಡೋಣ, ಆಮೇಲೆ ಮಾತಾಡೋಣ ಅಂತ. ಸೊ ಅರ್ಧ ಖಾಲಿ ಮಾಡಿಬಿಟ್ಟೆ. ಎನಿವೇಸ್, ತುಂಬ ಬೇಗನೆ ಮಾಡ್ಬೋದಂತಹ ರೆಸಿಪಿ ಇದು. ಆ್ಯಂಡ್ ಪಾಸ್ತಾ ಒಂದು ಬಾಯ್ಲ್ ಮಾಡ್ಕೊಬೇಕು. ಅದನ್ನು ಬಿಟ್ಟರೆ ಇನ್ನು ಏನು ಕೆಲಸನೇ ಇರೋದಿಲ್ಲ. 2 ನಿಮಿಷ 3 ನಿಮಿಷದಲ್ಲಿ ಜಸ್ಟ್ ಅವಕಾಡೋನ ಕಟ್ ಮಾಡೋದು, 1-2 ಬೆಳ್ಳುಳ್ಳಿ ಹಾಕೋದು, ಮೆಣಸು, ಉಪ್ಪು, ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲ್ ಹಾಕ್ಕೊಳ್ಳೋದು ಅಷ್ಟೇ. ಜಸ್ಟ್ ಗ್ರೈಂಡ್ ಮಾಡಿ ಪಾಸ್ತಾ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋದು ಅಷ್ಟೇ. ಆ್ಯಂಡ್ ಇದರಲ್ಲಿ ಯಾವುದೇ ತರಹ ಮೈದಾ ಆಗಲಿ ಏನು ಯೂಸ್ ಮಾಡಿರೋದಿಲ್ಲ. ಸೊ ಹೆಲ್ತ್ಗೂ ಕೂಡ ಒಳ್ಳೆಯದು ಆ್ಯಂಡ್ ಡಯಟ್ಗೂ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.